ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಇವತ್ತು ನಾವು ಬೆಳಿಗ್ಗೆ ಬೇಗನೆ ಊರಿಗೆ ಹೊರಟಿದ್ದೀವಿ. ನಾವು ನನ್ನ ಮಗಳು ಎಲ್ಲ ರೆಡಿಯಾಗಿ ಆಲ್ರೆಡಿ ಕೂತಿದ್ದೀವಿ. ನಮ್ಮ ಮನೆಯವರಿಲ್ಲ, ಅವರು ಫ್ರೆಂಡ್ ಗಾಡಿ ತೊಗೊಂಬರ್ಲಿಕ್ಕೆ ಅಂತ ಹೇಳಿ ಬಸವೇಶ್ವರ ನಗರಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಅವ್ರು ಬಂದು ನಮ್ಮನ್ನಂಗೆ ಪಿಕ್ ಮಾಡಿಕೊಂಡು ಹೊರಡಬೇಕು. ಅವ್ರು ಬೇಗ 4 ಗಂಟೆಗೆ ಹೋದರು. ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಆನ್ ದ ವೇ ಹಾಗೆ ನಮ್ಮನ್ನು ಬಂದು ಪಿಕ್ ಮಾಡಿಕೊಂಡು ಹೊರಡಬೇಕು. ಅವರು ಬಂದರೆ ನಾವು ಹೊರಡ್ತಾ ಇದ್ದೀವಿ. ಇವತ್ತು ಎಸ್ಪೆಷಲಿ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಎಲ್ಲ ಊರ ಕಡೆ ಹೋಗೋಂಥವ್ರು ಜಾಸ್ತಿ ಇರ್ತಾರೆ, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಇತ್ತು. ಆದರೂ ನಾವು ಬೆಳಿಗ್ಗೆ 6:30ಗೆ ಬೆಂಗಳೂರು ಬಿಟ್ವಿ. ಊರು ಸೇರೋದ್ರೊಳಗೆ 9:30 10 o'clock ಆಗೇ ಹೋಗಿತ್ತು. ಹಾಗೆ ಅಂದವೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಅಟ್ಲೀಸ್ಟ್ ಮತ್ತೆ ಊರಿಗೆ ಹೋಗೋದ್ರೊಳಗೆ ಸ್ವಲ್ಪ ಲೇಟ್ ಆಗುತ್ತೆ, ಟಿಫನ್ ಮುಗಿಸ್ಕೊಂಡು ಹೊರಡ್ಬೋದು ಅಂತೇಳಿ ಎಲ್ಲಾದರೂ ಹೋಟೆಲ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಟಿಫನ್ನಿಗೆ ಹಾಕಬೇಕು ಅಂತ ಮಾತಾಡ್ತಾಯಿದ್ರು. ನೋಡೋಣ, ಮುಂದೆ ಯಾವುದಾದ್ರೂ ಒಳ್ಳೆ ಹೋಟೆಲ್ ಸಿಕ್ಕಿದ್ರೆ ಅಲ್ಲಿ ಟಿಫನ್ನಿಗೆ ನಿಲ್ಲಿಸ್ಬೇಕು. ಬೇಸಿಗೆ ಆಗಿರೋದ್ರಿಂದ ಇನ್ನು 7 o'clockಗೆ ಆಲ್ರೆಡಿ ತುಂಬಾ ಬಿಸಿಲಿತ್ತು. ಟಿಫನ್ ಎಲ್ಲ ಇಲ್ಲಿ ಚೆನ್ನಾಗಿರುತ್ತೆ. ಸಾಂಬಾರು ಹಾಕ್ತಾ ಇದ್ದೀರಾ ಎರಡಕ್ಕೂ? ಟಿಫನ್ ಮುಗಿಸ್ಕೊಂಡು ಹೊರಟ್ವಿ. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 1/2 hour 45 minutes ನಾವು ಊರು ರೀಚ್ ಆಗ್ತೀವಿ. ಈ ಸಲ ಊರಿಗೆ ಹೋಗ್ತಿರೋ ರೀಸನ್ ಏನಂದರೆ ಮನೆ ಹತ್ರ ತುಂಬಾ ಕೆಲಸಗಳಿದೆ ಪೆಂಡಿಂಗು. ಅಟ್ಲೀಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಬರೋಣ. ಅಟ್ಲೀಸ್ಟ್ 2 days ಹೋದರೆ ಏನಾದರೂ ಸ್ವಲ್ಪ ಅಲ್ಲಿ ಕೆಲಸಗಳು ಮುಗಿಸ್ಕೋಬೋದು ಅಂತ ಹೇಳಿ ಹೊರಟಿದ್ದೀವಿ. ಹಾಗೆ ನಾಳೆ ಸಂಡೇ ಊರಲ್ಲಿ ಫಂಕ್ಷನ್ ಬೇರೆ ಇದೆ. ನಮ್ಮ ಆಂಟಿ ಮಗಂದು ಫಂಕ್ಷನ್ ಇದೆ, ಹಾಗಾಗಿ ಅದನ್ನು ನಾಳೆ ಅಟೆಂಡ್ ಮಾಡಬೇಕು. ಅದಕ್ಕೆ ಇವತ್ತು ಹೋಗಿ ಊರಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ರೆ ನಾಳೆ ನಾವು ಅಲ್ಲಿ ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ರಿಟರ್ನ್ ನಾವು ಬೆಂಗಳೂರಿಗೆ ಬರಲಿಕ್ಕೆ ಈಸಿ ಆಗುತ್ತೆ. ಕೊನೆಗೂ ಊರು ರೀಚ್ ಆದ್ವಿ. ನಮ್ಮ ಮನೆಯವ್ರು ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿ ಅವರು ಮುಗಿಸ್ಕೋಬೇಕಂತ ಹೇಳಿ ನಮ್ಮನ್ನು ಮನೆ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ರು. ಸರಿ ಅಂತ ಹೇಳಿ ನಾವು ಮನೆ ಹತ್ರ ಹೋದ್ವಿ. ಬಟ್ ಅವ್ರು ಮನೆ ಹತ್ರ ಬರಲಿಲ್ಲ. ನೀವು ಹೋಗಿ, ನಾವು ಆದಮೇಲೆ ಬರ್ತೀನಿ, ಕೆಲಸ ಮುಗಿಸ್ಕೊಂಡಂತ ಹೇಳಿ ನಮ್ಮನ್ನು ಮನೆ ಹತ್ರ ಬಿಟ್ಬಿಟ್ಟು ಅವರು ಹೊರಟರು. ನಾವು ಹೇಗೆ ಊರು ರೀಚ್ ಆಗ್ತೀನಿ ಅಂದರೆ ಕನಿಷ್ಠ 3 to 4 hours ಅಂತೂ ಬೇಕೇ ಬೇಕು. ಈ ಟ್ರಾಫಿಕ್ ಮಧ್ಯದಲ್ಲಿ ಸಿಗಾಕ್ಕೊಂಡು ನೋಡ್ತೀವಿ. ಟಿಫನ್ಗೆ ಅಂತ ಬಿಟ್ಟರೆ ಅಟ್ಲೀಸ್ಟ್ 3 to 4 hours ಮ್ಯಾಕ್ಸಿಮಮ್ ಅಂತೂ ಆಗೇ ಆಗುತ್ತೆ.
ನಾವು ಮನೆ ಹತ್ರ ಬಂದ್ವಿ. ಬಟ್ ಮನೆ ಹತ್ರ ಇಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಬ್ಯಾಗೆಲ್ಲ ಅಲ್ಲಿ ಗೇಟಲ್ಲಿ ಹಾಕ್ಬಿಟ್ಟು ಬಂದ್ವಿ. ಆಮೇಲೆ ಹಳೆ ಮನೆ ಹತ್ರ ಹೋಗಿ ಈಸ್ಕೊಂಬಂದು ಮನೆ ಒಳಗೆ ಬಂದ್ವಿ. ಮನೆಗೆ ಬಂದ್ವಿ. ಇವತ್ತು ಕೊಬ್ಬರಿ ಸುಲಿಲಿಕ್ಕೆ ಅಂತ ಬಂದಿದ್ದರು. ಅವ್ರಿಗೂ ಟಿಫನ್ ಮಾಡಬೇಕಿತ್ತು. ಹಾಗಾಗಿ ನಾನು ಬಂದೇಳೆ ಸ್ವಲ್ಪ ರೈಸ್ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ರೈಸ್ ಬಾತ್ ಮಾಡ್ತಾಯಿದ್ದೆ. ಅವರೆಲ್ಲ ಹಳೆ ಮನೆ ಹತ್ರ ಇದ್ದರು, ಅಲ್ಲೇ ಕೊಬ್ಬರಿ ಸುಲಿತಾ ಇದ್ರಲ್ಲ, ಹಂಗಾಗಿ ಅಲ್ಲಿದ್ದರು. ನಾನು ನನ್ನ ಮಗಳು ಇಲ್ಲಿ ಬಂದುಬಿಟ್ಟು ಟಿಫನ್ ಮಾಡಿಕೊಂಡು ತೊಗೊಂಡೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಟಿಫನ್ ಆದಮೇಲೆ ಅವ್ರ ಹತ್ರ ತೊಗೊಂಡೋಗಿ ಅಟ್ಲೀಸ್ಟ್ ಅವ್ರಿಗೂ ಟಿಫನ್ ಕೊಡಬೇಕು. ಆಲ್ರೆಡಿ 10:15 ಆಗೋಗಿದೆ. ಅಟ್ಲೀಸ್ಟ್ ಬೆಳಿಗ್ಗೆ ಬೇಗ ಊರಿಗೆ ರೀಚ್ ಆದರೆ ಸ್ವಲ್ಪ ಕೆಲಸಗಳಾಗುತ್ತೆ, ಇಲ್ಲ ಅಂದರೆ ಕೆಲಸನೂ ಸಹ ಡಿಲೇ ಆಗುತ್ತೆ. ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಕೊಪ್ಪೆ ಎಲ್ಲ ಸ್ವಲ್ಪ ಹೊರಗಡೆ ಇದು ಮಾಡ್ತಾಯಿದ್ರು, ಅದನ್ನೆಲ್ಲ ಕೌಂಟ್ ಮಾಡ್ತಾಯಿದ್ರು. ಓಕೆ, ಅದೆಲ್ಲ ಆಯಿತು. ಮಧ್ಯಾಹ್ನ ಒಂದು 3ರಿಂದ 4 ಗಂಟೆಗೆ ಊಟ ಮುಗಿಸ್ಕೊಂಡು ತೋಟದ ಹತ್ರ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಟ್ಲೀಸ್ಟ್ ಕಾಯಿ ಎಲ್ಲ ಅಲ್ಲೇ ಇತ್ತು, ಅದನ್ನೆಲ್ಲ ಮನೆ ಹತ್ರ ತರಬೇಕಿತ್ತು. ಹಂಗಾಗಿ ಮಧ್ಯಾಹ್ನ ಒಂದು 4 ಗಂಟೆ ಹಂಗೆ ಇನ್ನೂ ಬಿಸಿಲಿತ್ತು. ಆದರೂ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಬಿಸಿಲಲ್ಲೇ ತೋಟದ ಹತ್ರ ಬಿಟ್ವಿ. ನಮ್ಮ ತೋಟಕ್ಕೂ ಆಲ್ಮೋಸ್ಟ್ ಅಲ್ಲಿ 2-2.5 ಕಿಲೋಮೀಟ್ರ್ ಆಗುತ್ತೆ. ಇದು ನಮ್ಮ ಅಣ್ಣ ತಮ್ಮಗಳ ಮನೆಯೇ. ಅಟ್ಲೀಸ್ಟ್ ಅಲ್ಲಿ ಕಾಯಿ ಚೀಲ ಇಟ್ಟಿದ್ರು ಅಂತೇಳಿ ನಮ್ಮ ಮನೆಯವ್ರು ತೊಗೊತಿದ್ದಾರೆ. ಅಟ್ಲೀಸ್ಟ್ ಅದನ್ನು ಹಾಕ್ಕೊಂಡು ಹೋಗ್ಬಿಡೋಣ ಈ ಕಡೆಯಿಂದಲೇ ಅಂತ ಹೇಳಿ. ತೋಟಕ್ಕೆ ಬಂದರೆ ಒಂದು ಬಾಳೆಗೊನೆ ಅಟ್ಲೀಸ್ಟ್ ಕಟ್ ಮಾಡೋಕ್ಕೆ ಬಂದಿತ್ತು. ಅದನ್ನು ಕಟ್ ಮಾಡೋಕ್ಕೆ ಅಂತ ಹೇಳಿ ನೋಡ್ತಾಯಿದ್ವಿ. ಜೊತೆಗೆ ನಮ್ಮ ತೋಟದಲ್ಲಿ ಯಾರೋ ಕೂರಿ ಎಲ್ಲ ಮೇಯಿಸ್ತಾಯಿದ್ರು. ಅವ್ರ ಹತ್ರ ಸ್ವಲ್ಪ ಕುಡ್ಲಿತ್ತು ಅಂತೇಳಿ ಅವರನ್ನು ಕರೆದ್ವಿ. ಅಟ್ಲೀಸ್ಟ್ ಇದೊಂದು ಬಾಳೆಗೊನೆ ಕಟ್ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅವರು ಬಂದು ಆ ಬಾಳೆಗೊನೆನ ಕಟ್ ಮಾಡಿಕೊಟ್ರು. ನೋಡಿ, ಇದು ನಮ್ಮ ತೋಟದ ಬಾಳೆಹಣ್ಣು. ತುಂಬಾ ಇದೆ, ಬಟ್ ನಾವೆಲ್ಲ ಹೋಗ್ಲಿಕ್ಕಾಗದೇ ಇರೋ ಕಾರಣ ಎಷ್ಟೊಂದು ಹಣ್ಣು ನಾವು ತಿನ್ನಲಿಕ್ಕೆ ಆಗಲ್ಲ. ಆಲ್ಮೋಸ್ಟಲ್ಲಿ ನಾವು ಹೋದಾಗೆಲ್ಲ ಏನಾದರೂ ಇದ್ದರೆ ಅದನ್ನು ತೊಗೊಂಬರ್ತೀವಿ. ಅಟ್ಲೀಸ್ಟ್ ಅದನ್ನು ಮನೇಲಿ ಇಟ್ಬಿಟ್ಟು ಹಣ್ಣು ಮಾಡಿಬಿಟ್ಟು ನಾವು ತಿಂತೀವಿ. ಬಟ್ ಟೇಸ್ಟ್ ಸಖತ್ತಾಗಿರುತ್ತೆ. ಬಟ್ ನಾವೆಲ್ಲ ಹೋಗ್ಲಿಕ್ಕಾಗಲ್ಲ, ನಮ್ಗೆ ಪ್ರತಿ ಹಣ್ಣು ಸಿಗ್ಲಿಕ್ಕಾಗಲ್ಲ. ಹಾಗೆ ನಮ್ಮ ಮನೆಯವರು ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ನೀಟ್ ಮಾಡ್ತಾಯಿದ್ದಾರೆ. ನೋಡಿ, ಇಷ್ಟೊಂದು ಬಾಳೆ ಗಿಡ ಇದೆ. ಹಾಗೆ ಇನ್ನೂ ತೋಟದಲ್ಲಿ ಸ್ವಲ್ಪ ತೆಂಗಿನಕಾಯಿ ಇತ್ತು, ಅದನ್ನು ಎಲ್ಲ ತೊಗೊಂಡು ಹೋಗ್ಬೇಕಿತ್ತು ಮನೆಗೆ. ಹಲಸಿನಕಾಯಿ ಇದೆ, ಎಲ್ಲ ಇದೆ, ಬಟ್ ಎಲ್ಲದನ್ನು ಕ್ಯಾರಿ ಮಾಡೋಕ್ಕೆ ಭಾಳ ಕಷ್ಟ.
ಹಾಗಾಗಿ ಇದೊಂದು ಬಾಳೆಗೊನೆ ತೊಗೊಂಡಿದ್ದೀವಿ. ಜೊತೆಗೆ ಇನ್ನೂ 2ರಿಂದ 3-4 ಚೀಲ ಕಾಯಿ ತುಂಬಬೇಕು ಅದಕ್ಕೆ. ನಮ್ಮ ಮನೆಯವರು ಎಲ್ಲ ಹೋಗ್ತಾ ಇದ್ದಾರೆ. ಹಾಗೆ ಚೀಲಕ್ಕೆಲ್ಲ ಕಾಯಿ ತುಂಬ್ಕೊಳ್ಳೋಣ ಅಂಥೇಳಿ ತುಂಬ್ತಾ ಇದ್ದೀವಿ. ನೋಡಿ, ಇದಷ್ಟು ನಮ್ಮದೇ ತೋಟ. ನಮ್ಮ ತೋಟದಲ್ಲೆಲ್ಲ ಇದೆ. ಎಳ್ಳಿ ಗಿಡ, ನಿಂಬೆ ಗಿಡ, ಮಾವಿನ ಗಿಡ, ಜೊತೆಗೆ ಹಲಸಿನ ಗಿಡ ಎಲ್ಲ ಇದೆ. ನೋಡಿ, ಅದು ಮಾವಿನ ಮರ. ಕಾಯೆಲ್ಲ ತುಂಬ್ಕೊಳ್ಳೋಣ ಅಂತೇಳಿ ತುಂಬ್ಕೊತಾ ಇದ್ದೀವಿ. ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು ತೆಂಗಿನಕಾಯಿ ಸಾಕು. ತೂಕ ಹೊತ್ಕೊಂಡು ಹೋಗಕ್ಕೆ ಸುಮಾರು ಕಾಯಿ ತೂಕನೇ ಇದೆ. ತೋರ್ಸಮ್ಮ ಕಾಯಿಗಳನ್ನ. ತುಂಬಾನೇ ತೂಕ ಬಂದಿದೆ ಫ್ರೆಂಡ್. ಬಂದು ಕೂಲಿ ಇಟ್ಲಿ ನೋಡಿದವರು ಇವ್ರ ತೋಟದ ಕಾಯಿ. ಅಮ್ಮ ಗೋಬಿ ಕೊಡಿಸ್ತೀಯ? ಗೋಬಿ ಗೋಬಿ ಕಟ್ಟಿಟ್ವಿ. ಜೊತೆಗೆ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ನಮ್ಮ ಮನೆಯವರು ಅಟ್ಲೀಸ್ಟ್ ಒಂದು ಕಡೆ ತಗೊಂಡು ಎಳ್ನೀರು ಕುಡಿಯೋಣ ಅಂತ ಹೇಳಿ ಹೋಗ್ತಿದ್ದಾರೆ. ಅದಕ್ಕೆ ಗಣ ಹುಡುಕ್ತಾ ಇದ್ದಾರೆ. ಅಟ್ಲೀಸ್ಟ್ ಎಳ್ನೀರು ಕೆಡಬೇಕಲ್ಲ. ಸಿಗ್ತಾವ ಅದರಲ್ಲಿ ಕುಡ್ಲು. ಹಾಗೆ ಎಲ್ಲರಿಗೂ ಒಂದು 4ರಿಂದ 5 ಎಳ್ನೀರು ಕೆಡೋದ್ರು. ಎಲ್ಲರೂ ಒಂದೊಂದು ಎಳ್ನೀರು ಕುಡ್ಕೊಂಡು ತೋಟ ಎಲ್ಲ ಸುತ್ತಿಕೊಂಡು ಕಾಯೆಲ್ಲ ತುಂಬಿ ಚೀಲಕ್ಕೆ ಹಾಕ್ಕೊಂಡು ಬಿತ್ತು. ನನ್ನ ಮಗಳು ಎಳ್ನೀರು ಕುಡಿತಿದ್ದಾಳೆ. ಆಯಿತು, ತೋಟದಲ್ಲಿ ಅಟ್ಲೀಸ್ಟ್ ಒಂದು 2 ಅವರ್ ಟೈಮ್ ಅಲ್ಲೇ ಹೋಯ್ತು. ಆಲ್ರೆಡಿ ಸಂಜೆ 5-5:30 ಆಯಿತು. ಓಕೆ, ಎಳ್ನೀರು ಕುಡಿದ್ಬಿಟ್ಟು ಎಲ್ಲ ತೊಗೊಂಡು ಹೊರಡೋಣ ಅಂತ ಹೇಳಿ ಹಾಗೆ ಎಳಸನ್ನ ಸಹ ಕೆಡುತ್ತಾ ಇದ್ದಾರೆ ನಮ್ಮ ಮನೆಯವರನ್ನು. ಎಳಸನ್ನ ಸಹ ತೊಗೊಂಡ್ಬಂದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ಸ್ ಮಾಡಿ. ನನ್ನ